ನಿಲ್ಲುವಂದೆ ಬರುವುದು ಹೋಗುವುದೆಲ್ಲ ನಿರ್ಣಯ ನಿನ್ನದ್ದೇ ಅಲ್ಲ. ನಿನಗೆ ನನ್ನ ಮಗಳನ್ನು ಮದುವೆ ಆಗುದಿಲ್ವಾ? ಬೇಡ, ಮದುವೆ ಆಗುದಿಲ್ಲ. ನಾನು ಮದುವೆ ಆಗಲಾರೆ. ಹಾಗಾದ್ರೆ ನಿನ್ನನ್ನು ಬಿಡ್ತೇನೆ ಅಂತ ಭಾವಿಸಿ. ಈ ಹೆಣಕ್ಕೆ ಯಾಕೆ ಸ್ವಾಮಿ ಮದುವೆ? ನನಗೆ ಅವಳಿಗೆ ಅಂತದ್ದೇ ಆಗ್ಬೇಕಾದ್ರೆ ನೀನು ಮದುವೆ ಆಗುವುದಿಲ್ಲ ಅಂತಾದ್ರೆ ನಿನ್ನ ತಲೆ ಕಡಿಯುತ್ತಾನೆ. ಸಂತೋಷ ಸ್ವಾಮಿ. ಭೂಮಿಗೆ ಭಾರವಾಗಿ ಬದುಕಬೇಕೆಂಬ ಆಸೆ ನನಗಿಲ್ಲ. ನಿಮ್ಮ ಕೈಯಿಂದ ನಾನು ಮಾಡಿರುವುದು ಹೌದು ಅಂತಾದ್ರೆ ಇದು ನನ್ನ ತಲೆಯನ್ನು ಹುಟ್ಟಿ ಕೊಡ್ತಾ ಇದ್ದೇನೆ. ಇಲ್ಲ, ನಿನ್ನ ತಲೆ ಕಡಿಯುವುದಕ್ಕೆ ಮೊದಲು ಒಂದು ನಿರ್ಣಯ ಹೇಳ್ತೇನೆ ನಾನು. ನಿನ್ನನ್ನು ಕೊಂದ ಮೇಲೆ ನನ್ನ ಮಗಳಿಗೆ ನಿನ್ನ ಆಗಿರುವಂತದ್ದನ್ನೇ ಅರಸುವುದು ಬಿಟ್ಟರೆ ಬೇರೊಬ್ಬ ಗಂಡು ಅರಸುವುದಿಲ್ಲ. ನಾನು ನಿನ್ನಂತದ್ದೇ ಆಗಬೇಕು ಅವಳಿಗೆ. ಇದು ನಿಮ್ಮ ಕೊನೆಯ ತೀರ್ಮಾನ? ಈಗ ಕೊನೆ ಅವ ಕೊಕ್ಕಿಟ್ಟು ಮಾತಾಡು. ನಿಮ್ಮದು ಕೊನೆಯ ತೀರ್ಮಾನ. ಕೊಕ್ಕೆ ಸ್ವಾಮಿ, ನನ್ನನ್ನು ಕೊಂದರೂ ನಿಮ್ಮ ಮಗಳನ್ನು ಕೊಡುವುದು ನನಗಿಂತಲೂ ಕಡೆ ಇತ್ತು. ಹೌದೌದು, ಕಟನಿಗೆ ಕೊಡುದು, ಭಿಕ್ಷುಕರಿಗೆ ಕೊಡುದು. ವಿಧಿ ನನ್ನ ತಲೆಯಲ್ಲಿ ಆ ರೀತಿ ಬರೆದದ್ದು ಹೌದು ಅಂತಾದ್ರೆ ತಪ್ಪಿಸುವುದಕ್ಕೆ ಕೇವಲ ಮಾನವನಾದಂತ ನಾನು ಇಲ್ಲಿಯವ. ಆಗಲಿ, ನನಗೆ ಬೇಕಾಗಿಲ್ಲ. ನಿಮ್ಮ ಒತ್ತಾಯಕ್ಕೆ ಮಾಡಿದ್ದು ನಿಮ್ಮ ಮಗಳನ್ನು ಮದುವೆ ಆಗುವುದಕ್ಕೆ. ಹಾಗೆ ಬಾದಾರಿಗೆ ಕೊಲ್ತೇನೆ ಅಂತಕೊಳ್ಳಿ. ಎಷ್ಟು ಬಂದ ತಪ್ಪಿಟ್ಟುಕೊಳ್ತೇನೆ. ಏಯ್, ಕರ್ಕೊಂಡೋಗಿ ಅವನಿಗೆ ಹೊಟ್ಟೆ ತುಂಬ ಊಟ ಆಮೇಲೆ ಸ್ನಾನ ಮಾಡಿಸು. ಸ್ನಾನ ಇದನ್ನು ಸ್ನಾನ ಮಾಡಿಸುವುದಕ್ಕಿಂತ ಒಂದು 4 ದಿವಸ ನೀರಲ್ಲಿ ಹಾಕಿಡುವಣ. ಅವ ಕಡಲೆ ಹಾಗಾದ್ರೆ ಅಲ್ಲ, ವಾಸನೆ ಅಷ್ಟು ಬರ್ತಾ ಉಂಟು. ನಾಡಿದ್ದು ಮಂಟಪಕ್ಕೆ ಬಂದವರಿಗೆಲ್ಲ ವಾಸನೆ. ಪನ್ನೀರಲ್ಲಿ ಸ್ನಾನ ಮಾಡಿಸು. ನಷ್ಟಾದ್ರೂ ದೊಡ್ಡದಲ್ಲ. ನಾನು ಮತ್ತೆ ಸ್ವಲ್ಪ ಸುಗಂಧ ದ್ರವ್ಯ ಸಿಂಪಡಿಸಿ. ಕೆಲವರೆಲ್ಲ ವಾಸನೆ ಬರಬಾರ್ದು, ಈಗ ಸಿಂಪಡಿಸುವಾಗ
ಇದು ದುರ್ಗಂಧವ ಸಿಂಪಡಿಸಿದ ಹಾ, ಕರ್ಕೊಂಡೋಗು. ಇದು ದುರ್ಗಂಧವ. ದೂರದಿಂದ ಮದುವೆ ದಿವಸಕ್ಕೆಲ್ಲ ಸಿದ್ಧ ಮಾಡು. ಇದು ಬಾ, 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 ಬಾ. ಅವನನ್ನು ನೋಡಿಕೊಂಡಿರುವುದಲ್ಲ ಮದುವೆಗಾಗಲ್ಲ ಸಿದ್ಧ ಮಾಡಬೇಕು. ಗೊತ್ತಾಯ್ತಾ? ಚಪ್ಪರ ಹೊರಭಾಗ. ಅವನು ಹಾ, ಅವ ಬರ್ಬೇಕಲ್ಲ? ಬರ್ಬೇಕು. ಹೇಗೆ ಅಲಂಕಾರ ಮಾಡಿ ಆಯ್ತಾ? ಎಲ್ಲ ಆಗಿದೆ ಆಗಿದೆ. ಕರ್ಕೊಂಡು ಬಾ. ಬಾ, 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 ಬಾಬಣ್ಣ. ಬಾ, 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 ಬಾ. ಬಾ, ಬಾ, ಬಾಬಣ್ಣ ಬಾಬಣ್ಣ ಬಂದ. ಅವ್ನು ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಗಾಡಿ ಬೇಕು. ಅದೆಲ್ಲಿದ್ದ ಇಷ್ಟು ಕಾಲ? ಅದು ಸ್ವಲ್ಪ ಹೆಚ್ಚಾಯ್ತು ಅಂತ ಅವನಿಗೆ. ಆಯ್ತಾ? ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಪ್ರಾಣ ಹೋದಿತ್ತು ಆಗ ಅವನು. ಪ್ರಾಣ ಇದ್ರೆ ಅಲ್ಲ. ನಿಲ್ಲಲ್ಲಿ ಮುಂದೆ ಪ್ರಾಣ ಮುಂದೆ ನಿಲ್ಲ. ಮುಂದೆ ನೀನು. ಏಯ್ ಆರ ತಗೊಂಡು ಬಾ. ಆರ ಆರ. ದಾರಿ 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 ದಾರಿ. ಅಡವೆಂಟು ಆರ ಆರಿ ದಾರಿ 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 ದಾರಿ. ಓಡಿ ತುಂಬ ಉಂಟಲ್ಲ, ಅಲ್ಲಿಗೆ ಆಗಾಗ ಓಡುದಕ್ಕಿಂತ ನೀನು ಸಾಮೂಹಿಕ ವಿವಾಹಕ್ಕೆ ಆಗಿದ್ದೆ. ನೀನು ಮಣಿಸರಕ್ಕಿನ ಸಂತೆ ಇಡುವುದು ಒಳ್ಳೇದು. ಒಳ್ಳೆಗ್ತದೆ ತರ್ಲಿಕ್ಕೆ, ಒಳ್ಳೆಗ್ತದೆ. ಮಕ್ಕಳ ಅಪ್ಪಯ್ಯ ಹಾಕಿ ವರಿಸಿ ದೇವರ ಕುಂತು ದೇವ ತಾರಗಳು ದೇವ ಹಾಲಾಕಿದ್ದು. ನಿನ್ನ ಕೈಯಲ್ಲ ಸತ್ಯ ನೀನು ಚಪ್ಪಳ ಹೊಡಿಲಿಕ್ಕೆ. ಚಪ್ಪಾಳೆ ಚಪ್ಪಾಳೆ ಯಾವ ಚಪ್ಪಳ ಹೊಡಿತ? ಈಗ ಹೊಡುದು. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಇವರಿಗೆ ಅವನಿಗೆ ನೀನೇ ಕೊಡು. ಯಾರಿಗೆ? ಅವನಿಗೆ. ಅವನಿಗ ಅದೇ ಒಳ್ಳೆ. ಅವನಿಗೆ ಹೇಗಪ್ಪ? ನನಗೆ ಶಂಕರ ಹರ ಹರ ಮಹಾದೇವ, ರಕ್ಷಿಸು ತಂದೆ ರಕ್ಷಿಸು. ಬದುಕು ಜಟಕಾ ಬಂಡಿ, ವಿಧಿ ಅದಕ್ಕೆ ನೇತಾರ. ಜೀವರಾದ ನಾವೆಲ್ಲ ಕುದುರೆಗಳು ಇದ್ದ ಹಾಗೆ, ಮದುವೆಗೋ ಮಸಣಕ್ಕೋ ಓಡಿಸುವ ಅವನಲ್ಲದೆ ನಾವಲ್ಲವಲ್ಲ. ಎಲ್ಲಿಯ ಚಂದ್ರಸೇನ, ಎಲ್ಲಿಯ ಗುಣಸುಂದರಿ, ಇದರ ನಿಜ ಸ್ವರೂಪ ತಿಳಿಯಬೇಕು ಅಂತಿದ್ರೆ ಇಲ್ಲಿಯಲ್ಲ, ಆ ನದಿ ದಂಡೆಯಲ್ಲಿ ಅತ್ತ ಸಾಗುತ್ತೇನೆ.
ಎನಗೆ ನಿನ್ನಲ್ಲಿ ಪ್ರೀತಿ ಹುಟ್ಟಿಗೋದೆನಗೆ ಕೇಳಿಬಲ್ಲೆ ಬಹುಕಾಲದಿಂದ ನಿನ್ನ ಆಳ್ವಿಕೆ ನಡೆಸ್ತಾ ಇದ್ದೀಯಂತೆ. ಹೌದು. ಹೆಣ್ಣು ಮಕ್ಕಳು ಅಧಿಕಾರದಲ್ಲಿರುವುದು ತಪ್ಪಲ್ಲ. ಅಧಿಕಾರದಲ್ಲಿ ಇದ್ದಾಗ ಮಾತೃತನವನ್ನು ಉಳಿಸಿಕೊಳ್ಳಬೇಕು. ಸಹನಾಮೂರ್ತಿಗಳಾಗಿರ್ಬೇಕು. ಹೆಸರಿಗೆ ಮಮತೆ ಮಾಡುವುದು ಕ್ರೌರ್ಯದ ಕೃತ್ಯ ಅಲ್ಲ. ಕೆಟ್ಟ ಕೆಲಸ ಮಾಡಿದವರಿಗೆ ಅದೇ ಶಿಕ್ಷೆ ಕೊಡುವುದು ನಾವು. ನಮ್ಮ ಕ್ರಮವು ಹಾಗೆ. ಬಹುಕಾಲದಲ್ಲಿ ಅಧಿಕಾರದಲ್ಲಿದ್ದು ಇದ ಪ್ರಸಂಗ ಹೊಸತೇನಲ್ಲ. ಅದು ನೀನೇ ಹೇಳುವ ಉದಾಹರಣೆ ನಿಮ್ಮ ಭೂಲೋಕಕ್ಕೆ ಸಂಬಂಧಪಟ್ಟದ್ದು. ನಾವಿರುವುದು ಸ್ವರ್ಗಲೋಕದಲ್ಲಿ, ಅಲ್ಲಿಗೆ ಇಲ್ಲಿಗೂ ಸಂಬಂಧ ಇಲ್ಲ. ಯಕ್ಷಲೋಕಕ್ಕಾದರೂ ಅದು ಸೀಮಿತವಲ್ಲದಲ್ಲ. ನೀನೊಬ್ಬಳು ಹೆಣ್ಣು ಎನ್ನುವುದನ್ನು ನೀನು ಬರೆಯಬೇಡ. ಮರೆಯಬೇಕು. ಹೆಣ್ಣು ಸಮಾಜದ ಕಣ್ಣಾಗಬೇಕು, ಸಮಾಜಕ್ಕೆ ಹುಣ್ಣಾಗಬಾರದು. ಹುಣ್ಣಾದ ಹೆಣ್ಣೆಲ್ಲ ಲೋಕದಲ್ಲಿ ಪೂಜ್ಯರಾಗಲಿಲ್ಲ. ಈಗ ಜಾತಿ ದೇವಿ ಹರಿ ಆಯುಧಕ್ಕೆ ಬಲಿಯಾದಳು. ದುಷ್ಟೆಯಾದಂತಹ ಅದೆಷ್ಟೋ ಮಂದಿ ರಕ್ಕಸಿಯರು, ಅರ್ಥಾತ್ ನಿನ್ನಂತೆ ಇದ್ದ ಯಕ್ಷಿಣಿಯೊಬ್ಬಳ ಕಥೆ ಕೇಳು. ಅಶ್ವಿನಿ ನಾಮಕಳು ಶಿವಕೋಪಕ್ಕೆ ತುತ್ತಾದಳು. ಆದ್ದರಿಂದ ಈ ಪ್ರಪಂಚದಲ್ಲಿ ಮಲೆತಮಾನಿನಿಯರಿಗೆ ಆದಂತಹ ದುರಂತವನ್ನು ನೀ ಚೆನ್ನಾಗಿ ಗತ ವಿಚಾರದಲ್ಲಿ ತಿಳಿದುಕೋ. ಆ ರೀತಿ ದುರಂತ ಆಗುವುದಕ್ಕೆ ನಾವೇನು ಕೆಟ್ಟ ಕೆಲಸ ಮಾಡಲಿಲ್ಲ, ಆದ್ದರಿಂದ ಮಾಡುವುದೂ ಇಲ್ಲ. ಈಗಲೂ ಹೇಳುವುದೇ, ಬಂದವರಿಗೆ ಗೌರವ ಕೊಡುವಂತಹ ಮಾತ್ರವಲ್ಲ, ಯಾವ ನೆಲೆಯಿಂದ ಬಂದಿದ್ದಾನೆ, ಯಾವ ನೆಲದಿಂದ ಬಂದಿದ್ದಾನೆ ಎನ್ನುವುದನ್ನು ಅರಿಯುವಂತಹ ಮನೋಭಾವ ನಿನಗಿರಲಿ. ಬರುವಂತಹ ರೀತಿಯಲ್ಲಿ ಬಂದರೆ ವಿರೋಧಿಯಾದರೂ ಕೂಡ ಗೌರವವನ್ನು ಕೊಟ್ಟೇ ಕೊಡ್ತೇವೆ. ಬರುವ ರೀತಿಯಲ್ಲೇ ಬಂದೆ. ನಿಮ್ಮ ಯಕ್ಷಖಂಡ ಪ್ರವೇಶ ಮಾಡಿದೆ. ಸಾಮದಿ ಪೇಳುವೆನೆಯ ಅಂತ ನಿನ್ನ ದ್ವಾರಪಾಲಕರಲ್ಲಿ ಆಡಿದೆ. ಮದಾಂಧರಾಗಿ ಮರ್ತಿಸಿದರು, ನನ್ನಿಂದ ಮತಿಸಲ್ಪಟ್ಟರು, ಮುಕ್ತಿ ಸಾಮ್ರಾಜ್ಯ ಸೇರಿದರು. ಈಗ ನಿನ್ನಲ್ಲೂ ಹೇಳುವುದು ಹೌದೇ, ಯಕ್ಷರ ರಾಣಿ ನೀನಹುದೇ. ನಿನ್ನ ಪೀಠದ ಮೇಲೆ ನನಗೆ ವಂಚೆ ಇಲ್ಲ. ನಾವು ಉದಯಿಸುವ ವಿಷಯಲ್ಲಿಯೂ ಹೆಣ್ಣನ್ನು ಕಾಣುತ್ತೇವೆ, ಆ ಮುಳುಗುವ ನಿಶೆಯಲ್ಲಿಯೂ ಹೆಣ್ಣನ್ನು ಕಾಣುತ್ತೇವೆ, ಕುಡಿಯುವ ಜಲದಲ್ಲಿಯೂ ಹೆಣ್ಣನ್ನು ಕಾಣುತ್ತೇವೆ, ನಡೆಯುವ ಭೂಮಿಯಲ್ಲಿಯೂ ಹೆಣ್ಣನ್ನು ಕಾಣುತ್ತೇವೆ. ಸರ್ವದರಲ್ಲಿಯೂ ಸನಾತನತೆಯಲ್ಲಿ ಹೆಣ್ಣಿಗೆ ನಾವು ಕೊಟ್ಟಷ್ಟು ಗೌರವ ಕೊಡುವುದು ಯಾವ ಸಂಸ್ಕೃತಿಯೂ ಅಲ್ಲ. ಅದು ನೀನು ಒಬ್ಬನೇ ಕೊಟ್ಟರೆ ಸಾಕಾಗುವುದಿಲ್ಲ, ಅಂತ ಲೋಕದಲ್ಲಿರುವ ಎಲ್ಲರೂ ಕೊಡಬೇಕು. ಎಲ್ಲರೂ ಕೊಡಬೇಕು, ಕೊಡಿಸುತ್ತೇವೆ ಎನ್ನುವ ಆತ್ಮವಿಶ್ವಾಸದಿಂದ ಬಂದಿದ್ದೇನೆ. ನಿನ್ನನ್ನು ನಾರಿ ಶಕ್ತಿಯಾಗಿ ಅನಾವರಣಗೊಳಿಸುವುದಕ್ಕೆ ಚಿತ್ತನಾಗಿ ಬಂದಿದ್ದೇನೆ.
ಆದರೆ ನಮ್ಮ ಚಿತ್ತಕ್ಕೆ ನೀನು ಸ್ಪಂದಿಸಬೇಕು. ಹೇಳು. ಮಾಡಬೇಕಾದಿಷ್ಟೇ, ಏನು? ನಿಮ್ಮಲ್ಲಿ ಉಂಟಂತೆ ಯಕ್ಷಮಣಿ, ಅದುವೇ ನೀಲಮಹೇಂದ್ರಮಣಿ, ಅದನ್ನು ನೀನು ಸಾಮದಿಯನಿಗೆ ಕೊಡಿಸಿದೆ ಅಥವಾ ಕೊಟ್ಟೆ ಅಂತಾದ್ರೆ ಹೆಣ್ಣಾದ ನಿನ್ನ ಮೇಲೆ ಯಾವ ಗೌರವ ತೋರಿಸಬೇಕು ಅದನ್ನು ತೋರಿಸಿ ಗೌರವ ಪೂರ್ವಕವಾಗಿ ಇಲ್ಲಿಂದ ಬೀಳ್ಕೊಡ್ತೇನೆ. ಒಂದು ವೇಳೆ ಕೊಡದೆ ಇದ್ರೆ ನಿನ್ನನ್ನು ಮಾತೆಸೆಯಾದರೂ ನೀವು ಬಂದಾಗ ಅವ ಇರುವುದಿಲ್ಲ, ಅವ ಕಂಡಾಗ ನೀವು ಕಾಣುವುದಿಲ್ಲ. ಇರುವಾಗ ನಾನಿಲ್ಲ. ಹೌದು, ನೀವೆಲ್ಲದಕ್ಕೆ ಹಿಂದೆ ಉಳಿಯುವುದು. ನಾನಿದ್ದಲ್ಲಿ ಅವ ಬರುವುದಿಲ್ವೇ? ಬರುವುದಿಲ್ಲವ. ಎಂತೆಂತ ಮಾತಾಡಿದ ಗೊತ್ತಾವ? ನಾನು ಅವನ ಜೊತೆ ಬರಬೇಕಂತೆ, ನಿಮ್ಮನ್ನು ಬಿಟ್ಟು ಬಿಡಬೇಕಂತೆ. ಚಂದ ಐತಿನ? ನಾವು ರಾಜಕುಮಾರನಂತೆ. ಎಂತ ಸುವರ್ಣ ಅವಕಾಶ ಕಳ್ಕೊಂಡೆ. ಏನು? ಅಂತಹ ಒಬ್ಬ ರಾಜಕುಮಾರ ಬಂದು ಕೈವಾಗ ಹೋಗದಿದ್ದಂತ ನೀನು ಯಾವ ಹುಚ್ಚಿ? ಅಯ್ಯೋ, ಏನಂತ ಮಾತಾಡ್ತೀನಿ? ಅವಕಾಶ ಅಲ್ವ? ಇಲ್ಲ, ಮದುವೆ ಹೆಣ್ಣಾದವಳಿಗೆ ಒಂದು ಬಾರಿ ಮಾತ್ರ ಜೀವನದಲ್ಲಿ, ಅದ್ರ ಬದಲಾಗಿ ನನಗೆ ಸಾಯಬಾರ್ದೆ ಅಲ್ಲ? ನೀವೆಂತ ನೋಡಿಕೊಂಡು ಬರಬಾರ್ದು? ಎಲ್ಲಿ ಎಡವಿ ಬಿದ್ದರೆ ಸ್ವಲ್ಪ ಬಿಗಿ ಬೇಡ. ಎಲ್ಲಿ ಬಿದ್ದದ ನೀವು? ಅದು ಅಯ್ಯೋ, ಆ ರೀತಿ ರಕ್ತ ಸೋರ್ತಾ ಉಂಟಲ್ಲ. ಬಿದ್ದದಂದ್ರೆ ಹೋದವಳು ನೀನು ಕಾಣುವುದಿಲ್ಲ, ಯಾಕಂದ್ರೆ ಹುಡುಕುತ್ತಾ ಬರುವಾಗ ಒಳ್ಳೆ ಬಂಡೆಕಲ್ಲು ಎಡವಿ ಒಳಗ ಬಿದ್ದಾಗ ಒಂದು ಬಂಡೆಕಲ್ಲು ರಕ್ತವೇ. ಅಲ್ಲ, ಅವನನ್ನ ಕೈ ಹಿಡಿದು ಎಳೆಯುವಾಗ ಕುಡಪಾನದಿಂದ ನಾನು ಹೊಡೆದಿದ್ದೇನೆ. ಹೌದು, ನೋಡಿ ಗಾಯ. ನಾನು ಹೊಡೆದದ್ದು ಅವನಿಗೆ ಅಂತ. ಹೌದು, ಇಲ್ಲಿ ಗಾಯ ಉಂಟಲ್ಲ, ಅದು ನೀವು ಬಿದ್ದದಲ್ವಾ? ಅದೇ ಬಿದ್ದದ್ದು. ನಾನು ಹೊಡೆದದ್ದು ಇಲ್ಲಿ ಬಿದ್ದದ್ದು. ಯಾಕಿಂತ ಮಾತಾಡ್ತೀವಿ? ನನಗೇನು ಒಟ್ಟು ಗೊಜಲಾಗುತ್ತಾ ಉಂಟು. ಅವ ಇದ್ದಾಗ ನೀವು ಇರುವುದಿಲ್ಲ, ನೀವು ಇದ್ದಾಗ ಅವ ಕಾಣುವುದಿಲ್ಲ. ನಾನು ಅಲ್ಲಿ ಹೊಡೆದ್ರೆ ಇಲ್ಲಿ ನೋವಾಗುತ್ತದೆ, ರಕ್ತ ಬರುತ್ತದೆ. ಏನಾಗಿದೆ? ಏಕಪಾತ್ರ ಅಭಿನಯ. ನಿಮ್ಮದು ಈ ಹೊತ್ತಲ್ಲಿ ವಿರೋಧವ ನಿಮ್ಮದು? ನಾನಿದ್ದಲ್ಲಿ ಅವ ಬರ್ಲಿಕ್ಕಿಲ್ಲ, ಅವ ಇದ್ದಲ್ಲಿಗೆ ನಾನು ಹೋಗುದಿಲ್ಲ. ಯಾಕೆ? ಇಬ್ಬರು ಒಂದೇ.
ಏನು ವಿನೋದವೇ? ನನ್ನ ಹೆಂಡತಿಯ ಬಳಿಗೆ ಸಾಮಾನ್ಯ ಒಬ್ಬ ಪುರುಷ ಬಂದು ಮಾತಾಡುವುದಕ್ಕೆ ಧೈರ್ಯವಿದೆ? ಖಂಡಿತ ಇಲ್ಲ. ಅವತ್ತು ನನ್ನ ಭಾವಂದರಿಗೆ ನೀನೇ ತಕ್ಕ ಶಾಸ್ತಿ ಮಾಡಿದ್ದೀರಿ. ಹಾಗಾದ್ರೆ ನಿನ್ನ ಬಳಿ ಬಂದು ಆ ಮಾತಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಯಾರು? ಆತನೇ ನಾನು. ಏನು ಅಂತಹ ದಿವ್ಯಾಕಾರವೆಲ್ಲಿ, ಈ ರೀತಿಯಾದಂತಹ ವಿಕಾರವೆಲ್ಲಿ? ಯಾಕೆ ಇದು? ಏನಿದು? ಅದು ಸತ್ಯವೋ ಇದು ಮಿಥ್ಯವೋ? ಕಣ್ಣಿಗೆ ಕಂಡದ್ದು ಎಲ್ಲ ಸತ್ಯ ಅಂತ ಆಗೋದಿಲ್ಲ. ಸತ್ಯ ಏನೆಂಬುದು ಕಾಣಬೇಕೆ? ಕಣ್ಣು ಮುಚ್ಚು, ನೋಡಿ ಈಗಲೇ. ಇದು ಎಚ್ಚರವೇ? ಕನಸೆ? ಕನಸಲ್ಲ, ನಿಜ ಇದು. ಅದೇ ನಾನು ಜಾಗೃತಾವಸ್ಥೆಯಲ್ಲಿದ್ದೇನೆ ಎನ್ನುವ ಹಾಗೆ ನನ್ನನ್ನು ನಾನು ಪರೀಕ್ಷಿಸಿಕೊಂಡದ್ದು. ಗೊತ್ತಾಯ್ತಲ್ಲ. ಹಾಗಾದ್ರೆ ಇಂತಹ ಅಪೂರ್ವವಾದಂತಹ ರೂಪ ಆ? ಇದ್ದರೆ ಆ? ಆ ರೀತಿಯಲ್ಲಿ ನೀವು ಕಷ್ಟಪಡುತ್ತಾ ಇದ್ದದ್ದಾದ್ರೆ ಯಾಕೆ? ಆ? ಯಾರೇ ಇರ್ಲಿ ಆ? ಒಂದಿಷ್ಟು ಕಪ್ಪಿದ್ರೆ ಬೆಳ್ಳಗೆ ಮಾಡಿಕೊಡೋದಕ್ಕೆ ನೋಡ್ತಾರೆ, ನಿಜ. ಬೆನ್ನು ಸ್ವಲ್ಪ ಬಾಕಿ ನಿಲ್ಲೋದಕ್ಕೆ ನೋಡ್ತಾರೆ. ಕುರು ಪ್ರಯತ್ನ ಪಡ್ತಾನೆ. ಇಷ್ಟು ಚಂದ ರೂಪ ಇದ್ರು ಆ ರೀತಿ ಕುರೂಪವಾದದ್ದು ನೀವು ಯಾಕಾಗಿ ಬೇಡವಾ? ಕೆಲವು ಸಲ ಗಂಡು ಮಕ್ಕಳು ಹೆಚ್ಚು ರೂಪ ಇದ್ರೆ ಕುರೂಪಿಯಂತೆ ವರ್ತಿಸಬೇಕಾಗುತ್ತದೆ, ಇಲ್ಲದಿದ್ರೆ ಯಾರಿಗೆ ಅಂತ ಮಾತು ಬರುವುದು ಅದು ಆ ಸಂಸ್ಕಾರ ಅವರಿಗೆ ಇರ್ಲಿ. ಅಲ್ವೋ? ಈಗ ನಿನಗೆ ಅರ್ಥ ಆಯಿತಲ್ಲ. ಏನು? ನಿಜವಾದ ಸನಾತನಿಯ ಬಾಯಿಯಲ್ಲಿ ವಿನೋದದ ವಾಕ್ಕುಗಳು ಅವನ ಹೆಂಡತಿ ಅಥವಾ ಪ್ರೇಯಸಿಯಲ್ಲಿ ಮಾತ್ರ ಬಂದೀತು ಕಾಂತೆ, ಇಲ್ಲದಿದ್ರೆ ಬರಲಾರದು. ಹಾಗಾದ್ರೆ ಯಾಕೆ ಇದು? ನಿನ್ನಲ್ಲಿ ಈ ರೀತಿ ವಿನೋದ ಯಾಕೆ ಆಡಿದೆ ಬೆಳ್ಳೆಯ? ನಿನ್ನಗೆ ನನ್ನ ನಿಜವನ್ನು ಅರ್ಥೈಸಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅಂದರೆ ನಾನು ಇಲ್ಲಿಯವನಲ್ಲ. ಮತ್ತೆ ಹಿಂದಕ್ಕಾದರೂ ಕಾಮರೂಪದೇಶವನ್ನು ಶೂರಸೇನ ನಾಮಕರಾದ ಪ್ರಭುಗಳು ಆಳುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಶತ್ರುರಾಯರ ಆಗಮನವಾಯಿತು. ಯುದ್ಧ ಕಣದಲ್ಲಿ ಶೂರಸೇನ ಪ್ರಭುಗಳು ಅಳಿದು ಹೋದರು. ಆ ವೇಳೆಯಲ್ಲಿ ಅವರಿಗೊಬ್ಬ ಮಗನಿದ್ದ. ಸತಿ ಆ ಮಗುವನ್ನು ಎತ್ತಿಕೊಂಡು ಸಾಗುವ ಸಂದರ್ಭದಲ್ಲಿ ತನಗೆ ತಾನು ನೊಂದುಕೊಂಡು ದಾಸಿಯ ಕೈಗೆ ಮಗುವನ್ನಿತ್ತು ತಾನೂ ಪತಿಯ ಜೊತೆಯಲ್ಲಿ ಸಹಗಮನ ಮಾಡಿದಳು. ದಾಸಿ ಮಗುವನ್ನು ಹಿಡಿದುಕೊಂಡು ಹೋಗುವಾಗ ಕಾಡ್ಗಿಚ್ಚು ಕಂಡಿತು. ಕಾಡ್ಗಿಚ್ಚಿಗೆ ಬಲಿಯಾದರೂ ಮಗು ಅಲ್ಲೇ ಉಳಿಯಿತು. ಆ ಕಾಲಕ್ಕೆ ಶಿವಯೋಗಿಯೊಬ್ಬರು ಬಂದರು. ಮಗುವನ್ನು ಎತ್ತಿಕೊಂಡು ಹೋಗಿ ಅರಮನೆ ಆಶ್ರಮದಲ್ಲಿ ಬೇಕಾದ ವಿದ್ಯೆಯನ್ನಿತ್ತು ಪೋಷಿಸಿದರು. ಆ ಮಗು ಬೇರೆ ಯಾರೂ ಅಲ್ಲ, ಚಂದ್ರಸೇನ ನಾಮಕನಾದ ನಾನೇ ತುನಸುಂದರಿ. ಹಾಗಾದ್ರೆ ಆ ಬಳಿಕ ಮುಂದಿನ ಸ್ಥಿತಿ ಏನು? ಆಶ್ರಮ ಬಿಟ್ಟು ಬಂದುದಾದ್ರೂ ಯಾಕೆ? ರೂಪ ಬದಲಿಸುವಂತಹ ಶಕ್ತಿ ಬಂದುದಾದ್ರೂ ಹೇಗೆ? ಕಾರಣ ಉಂಟು. ಏನದು? ಗುರುಮಠದಲ್ಲಿ ಬೇಕಾದ ವಿದ್ಯೆಯನ್ನು ಕಲಿತಿದ್ದೆ. ಚೌಷಷ್ಟಿ ವಿದ್ಯೆಯನ್ನು ಕಲಿಯುವ ವಾಂಛೆ ನನಗಿತ್ತು. ಎಲ್ಲಾ ವಿದ್ಯೆಯನ್ನು ಕಲಿಸಿದ ಗುರುಗಳು ಕಾಮರೂಪ ವಿದ್ಯೆಯೊಂದನ್ನು ಹೇಳಿಕೊಡಲಿಲ್ಲ, ಕಾಲ ಪಕ್ವಗೊಳ್ಳಲಿಲ್ಲ ಅಂತ ಸುಮ್ಮನಿದ್ದರು. ಅವರೊಂದು ದಿನ ಯಾಗಾರ್ಥವಾಗಿ ಪರವೂರಿಗೆ ಹೋದರು. ಬರುವಾಗ ತಡವಾಯಿತು. ನಾ ಹೊರಗೆ ಆಡುತ್ತಾ ಇದ್ದಾಗೆ ಗುರುಗಳ ಗ್ರಂಥಾಲಯವನ್ನು ಹುಡುಕುತ್ತಾ ಇದ್ದೆ. ನನಗೆ ಓದುವುದು ಬಹಳ ಇಷ್ಟ. ಹಾಗಾಗಿ ಸಿಕ್ಕಿತು ಕಾಮರೂಪ ವಿದ್ಯೆಯ ಹೊತ್ತಗೆ. ಆ ಹೊತ್ತಗೆಯನ್ನು ಬಿಡಿಸಿ ನೋಡಿದೆ, ಓದಿದೆ, ಶೀಘ್ರಪಾಠಿಯಾಗಿ ಅಧ್ಯಯನ ಮಾಡಿದೆ. ಹೊರಗೆ ಬರುವಾಗ ಕರಡಿಗಳ ಹಿಂಡೊಂದು ಕುಣಿಯುವುದನ್ನು ಕಂಡೆ. ವಿದ್ಯೆಯ ಬಲದಿಂದ ಕರಡಿಯ ರೂಪವಂತೆ ಅವುಗಳ ಜೊತೆಯಲ್ಲಿ ಕುಣಿಯುತ್ತಾ ಇದ್ದೆ. ಅದೇ ವೇಳೆಗೆ ಗುರುಗಳ ಆಗಮನವಾಯಿತು. ದೃಶ್ಯವನ್ನು ಕಂಡರು, ಕೋಪಿಸಿಕೊಂಡರು. ಗುರು ಇಲ್ಲದೆ ವಿದ್ಯೆ ಕಲಿತ ಕಾರಣ ಕುಪಿತರಾದವರು ನೀನು ಪಲ್ಲೂಕವಾಗಿಯೇ ಹೋಗು ಶಪಿಸಿದರು. ಗುರುಪಾದಕ್ಕೆ ಮಣಿದೆ, ನೊಂದು ಹೇಳಿದೆ, ಅರಿಯದೆ ಮಾಡಿದ ಅಪರಾಧ ಮನ್ನಿಸಬೇಕು ಎಂಬ ಹಾಗೆ. ಆ ಕಾಲಕ್ಕೆ ಹಿಡಿದೆತ್ತಿದ ಗುರುಗಳು ನನಗೊಂದು ಸಮಾಧಾನಕರವಾದ ಮಾತನ್ನಾಡಿದರು. ಮಗು, ಆದರೆ ಯಾವತ್ತೂ ಶಾಪ ಒಂದಲ್ಲ ಒಂದು ಸಂದರ್ಭದಲ್ಲಿ ಫಲಿಸುವ ಪರ್ವಕಾಲ ಒದಗಿ ಬಂದೀತು. ಅದಕ್ಕೆ ನೀ ಎಚ್ಚರದಿಂದಿರಬೇಕು. ನಿವಾರಣೆ ಆಗಬೇಕಾದ್ರೆ ಈ ಶಾಪ ನಿವಾರಣೆಗಿಂತ ಆಗಬೇಕು ಅಂತಿದ್ರೆ ಅಲ್ಲಿವರೆಗೆ ನೀನು ಇದರಿಂದ ಮುಕ್ತನಾಗಿ ಉಳಿಯುವಲ್ಲಿ ಕಾರಣ ಮೂರುಂಟು. ಒಂದು, ಈ ವಿಷಯ ನಿನ್ನ ಹೆಂಡತಿಗೆ, ನಿನಗೆ ಬಿಟ್ಟರೆ ನನಗೆ, ಮೂವರ ಹೊರತು ಅನ್ಯರಿಗೆ ತಿಳಿಯಲಾಗದು. ಒಂದು ವೇಳೆ ಅನ್ಯರಿಗೆ ತಿಳಿಯಿತು ಅಂತಾದ್ರೆ ಶಾಪ ಮರುಕಳಿಸ್ತದೆ, ನೀನು ಶಾಶ್ವತ ಭಲ್ಲೂಕವಾಗಿಯೇ ಉಳಿಯಬೇಕಾಗುತ್ತದೆ. ಆವಾಗ ಕೇಳಿಕೊಂಡೆ,
ಪ್ರಯತ್ನ ಮಾಡುತ್ತೇನೆ. ಈ ಪ್ರಪಂಚದಲ್ಲಿ ಮಾನವ ಷಡ್ರಸೋಪೇತವಾದ ಭೋಜನವನ್ನು ಉಣ್ಣುವವ ಯಾವಾಗ ಮನಸ್ಸು ವಿಚಲಿತವಾಗುತ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಕಾಲದಲ್ಲಿ ಅಂತಹ ಒಂದು ಸ್ಥಿತಿ ಸಂಭವಿಸಿದರೆ ಏನು ಪಥ ಅಂತ ಕೇಳಿಕೊಂಡಾಗ ಅವರಾಡಿದ್ದೊಂದೇ, ಶಿವಪಾರ್ವತಿಯರ ದರ್ಶನ, ಮತ್ತೊಮ್ಮೆ ನಿನಗೆ ಮುಕ್ತಿಯ ಸಾಧನ. ಮಾತ್ರವಲ್ಲ, ಪರಮ ಪತಿವ್ರತೆಯೊಬ್ಬಳ ಪ್ರಯತ್ನ ನಿನ್ನ ಜೀವನ್ಮುಕ್ತಿಗೆ ಕಾರಣ ಅಂತ ಎಚ್ಚರಿಸಿದರು. ನನ್ನನ್ನೇ ಹುಡುಕುತ್ತೆ ಹೇಗೆ ಬಂದಿರಿ? ಅಂತಹ ಸದ್ಗೃಹಿಣಿ ಪತಿವ್ರತೆಯೊಬ್ಬಳು, ಪತಿಭಕ್ತಿಪರಾಯಣೆಯೊಬ್ಬಳು ಬೇಕು ಅಂತ ಅನ್ವೇಷಿಸುತ್ತಾ ಇದ್ದೆ. ಬೇರೆ ಬೇರೆ ರೂಪದಿಂದಿದ್ದೆ. ಗಿಣಿಯಾಕಾರವನ್ನಂತೂ ನಾ ತಿರುಗುತ್ತಾ ಇದ್ದಾಗ ನಿಮ್ಮ ಸಭೆಯಲ್ಲಿ ನಡೆದ ವರ್ತಮಾನ ತಿಳಿಯಿತು. ಅಲ್ಲಿ ನಿಮ್ಮ ಅಪ್ಪ ಉಗ್ರಸೇನ ಪ್ರಶ್ನೆಯನ್ನಿಡುವುದನ್ನು ಕಂಡೆ. ಆ ಕಿಟಕಿಯಲ್ಲಿ ಕುಳಿತು ಅದನ್ನೆಲ್ಲ ಕೇಳಿದೆ. ಆ ವೇಳೆಯಲ್ಲಿ ನನಗನ್ನಿಸಿತು, ನೀ ಮಂಡಿಸಿದ ವಿಷಯ ಪತಿಯೇ ಶ್ರೇಷ್ಠ ಎಂಬ ಹಾಗೆ ನಿನ್ನನ್ನು ಮದುವೆಯಾಗಬೇಕು ಅಂತಿದ್ರೆ ಒಬ್ಬ ಭಿಕ್ಷುಕನ ರೂಪವೇ ಆಗಬೇಕು ಅಂತ ತಿಳಿದೆ. ಅನ್ವೇಷಿಸುವ ಹೊತ್ತಿನಲ್ಲಿ ಭಿಕ್ಷುಕ ಪಾಪಣ್ಣನಾಗಿ ಬಿದ್ದುಕೊಂಡೆ. ಆ ಪಾಪಣ್ಣನೇ ಈ ಚಂದ್ರಸೇನ, ಈ ಚಂದ್ರಸೇನನೇ ಆ ಪಾಪಣ್ಣ. ಆಗಲಿ ಹಿಂದಿನ ಕತೆ ಗೊತ್ತಲ್ಲ. ಅದು ಹೌದು. ನಿಮಗೆ ಗುರು ಕುಬೇರ. ಕುಬೇರ ಕುಬೇರ ನನ್ನ ಅಪ್ಪ. ಅಪ್ಪನೇ ಅಪ್ಪ ನನ್ನ ಗುರು ಅಲ್ಲ ಅಂತ ಹೇಳಿದ್ದೇನೆ. ಹುಟ್ಟಿದ ಮಕ್ಕಳಿಗೆ ತಂದೆ ತಾಯಿಗಳು ಮೊದಲು ಗುರು. ಈಗ ಗುರು ಬೃಹಸ್ಪತಿ ಅಂತಲೇ ಇಟ್ಟುಕೋ. ಹೋಗಿ ಕೇಳಿ ಬಾ ಗುರುಗಳ ಏನು ಅಂತ. ಹೆಣ್ಣಾದವಳು ಹೇಗಿರ್ಬೇಕು ಹೇಗಿರ್ಬೇಕು ಅವರಲ್ಲಿ ಕೇಳ್ಬೇಕಾದಿಲ್ವಾ? ಹೇಗಿರ್ಬೇಕು ಅದೇ ರೀತಿಯಲ್ಲಿ ಇದ್ದೇನೆ. ನಮ್ಮ ಯಕ್ಷದ ಲೋಕದವರು ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ಇರುವಾಗ ನಿನಗೆ ಯಾಕೆ ಇಲ್ಲಿ ಅಧಿಕಾರ? ಇದು ನನ್ನ ಪ್ರತ್ಯೇಕ ಅಧಿಕಾರ. ಹೆಣ್ಣು ಮಕ್ಕಳಾದವರು ಅಧಿಕಾರವನ್ನು ಹೊಂದಬೇಕಾದದ್ದು ಅಪ್ಪ ಇರುವಾಗ ಅಲ್ಲ, ಅಪ್ಪ ಇಲ್ಲದೆ ಇದ್ದಾಗ. ನಿಮಗೆಲ್ಲ ಹುಚ್ಚು ಉಂಟು. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನಿಮ್ಮದಾದ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಲೋಕ ವಿಸ್ತೃತಗೊಳಿಸಬೇಕು ಅಂತ. ಈ ಸಲ ಅಂತದ್ದೇನಾದ್ರೂ ಮಾಡ್ಲಿಕ್ಕೆ ಹೊರಟ್ರೆ ಗುಡ್ಡ ಸಮೇತ ಕಿತ್ತು ತೆಗಿತೇವೆ. ಅಂತದ್ದೇನಿದ್ದರೂ ಕೂಡ ನಿನ್ನ ಭೂಲೋಕದಲ್ಲಿ ಗೊತ್ತಾಯ್ತಾ? ನನ್ನ ಅಪ್ಪ ಇರುವುದು ಅಲಕಾವತಿಯಲ್ಲಿ, ಇದು ಯಕ್ಷಖಂಡ. ಈ ಅಧಿಕಾರ ನನ್ನದು. ಅಲಕಾವತಿ ಅಲುಗುವಾಗ ಗೊತ್ತಾದ ನಿನ್ಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ಲ. ಒಂದೇ ಒಂದು
ನಾವು ದೊಡ್ಡ ದೊಡ್ಡದ್ದು ಈ ಸಲ ತೆಗೀಲಿಲ್ಲ. ತೆಗೆಯಲೇಬೇಕಾದ ಅನಿವಾರ್ಯತೆ ಉಂಟು. ಶಿವಶಕ್ತಿಯನ್ನು ತೆಗೆದು ಪ್ರಯೋಗಿಸ. ಬಂದಾಡಿದಂತಹ ಮಾತನ್ನು ಕೇಳುವಾಗ ಸಿಟ್ಟಿ ಎನ್ನುವುದು ನೆತ್ತಿಗೇರುತ್ತಾ ಇದೆ. ಯಾರೋ ಒಬ್ಬ ಮಾನವ ಯಕ್ಷಗಂಡವನ್ನು ಪ್ರವೇಶ ಮಾಡಿದಾನಂತೆ. ಹಾಗಾದ್ರೆ ಅವ ಯಾಕೆ ಏನೆಂಬುದನ್ನು ವಿಚಾರಿಸಬೇಕು.